ವೇದಿಕೆನೇ ಕಬ್ಬು ಬರೀ ಮತ್ತೆ ವಾಹಿನಿಯವರಾಗಿರ್ಬೋದು ಬಂದಿದ್ದಾರೆ, ಭಾಳಷ್ಟು ಜನ ಬಂದಿರಿ ಬರ್ರಿ. ಸ್ವಚ್ಛತೆಗಾರರಾಗಿರ್ಬೋದು, ಅವರಾಗಿರ್ಬೋದು, ಬಿಲ್ ಕಲೆಕ್ಟರ್, DO ಯಾರ್ಯಾರು ಬರ್ರಿ ವೇದಿಕೆ ಮೇಲೆ. ಓ ಸರ ಈಗ ಬೈಟ್ ಕೊಡ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕಾರ್ಮಿಕ ಕಚೇರಿಗಳ ಮುಂದೆ ಒಂದೇ ಸಮಯದಲ್ಲಿ ಇವತ್ತು ದಿನಾಂಕ 28/7/2025 ರಾಜ್ಯ ಸಮಿತಿ ಕರೆ ಮೇರೆಗೆ ಏಕಕಾಲಕ್ಕೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದು, ಹೋರಾಟ ಗ್ರಾಮ ಪಂಚಾಯತಿ ನೌಕರರ ಹಲವಾರು ಬೇಡಿಕೆಗಳಲ್ಲಿ ಮೂಲ ಬೇಡಿಕೆಯಾದಂಥ ವೇತನದ ಬಗ್ಗೆ. ಯಾಕಂದರೆ ಮನುಷ್ಯ ಉಪಜೀವನ ಮಾಡಲಿಕ್ಕೆ ವೇತನ ಅವಶ್ಯಕತೆ ಅದ. ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ, ಇದೇ ತಿಂಗಳ ಏಪ್ರಿಲ್ನಲ್ಲಿ ಕಾರ್ಮಿಕ ಇಲಾಖೆನ ಹೊರಡಿಸಿದಂಥ ಕನಿಷ್ಠ ವೇತನ 30,000 ರೂಪಾಯಿ, ಇದು 23,000 ರೂಪಾಯಿ ಕೊಡಬೇಕಂತೇಳಿ ಆ 23,000 ರೂಪಾಯಿ ಕರಡು ಪ್ರತಿಯನ್ನು ಹೊರಡಿಸಿದಂಥದ್ದು ಇದೇ ಆಗಸ್ಟ್ ತಿಂಗಳಲ್ಲಿ ಚಾಲು ಮಾಡಬೇಕಂತೇಳಿ ನಾವು ಈಗಾಗಲೇ ಕಾರ್ಮಿಕ ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಅವರು ಈ ಮನವಿಯನ್ನು ಮಾನ್ಯ ಕಾರ್ಮಿಕ ಸಚಿವರಿಗೂ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಸರ್ಕಾರಕ್ಕೂ ಸಲ್ಲಿಸುತ್ತಿದ್ದಾರೆ. ಇಷ್ಟು ಹೇಳಿ ನಾನು ಭಾಷಣ. ನಾನು ಶಿವಾನಂದ ಬಿರಾದರ, ದೇವರಪುರ ತಾಲೂಕು ಅಧ್ಯಕ್ಷ. ಪಂಚಾಯತ್ ನೌಕರ ಸಂಘದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಮಿಕ ಇಲಾಖೆ ಮುಂದುಗಡೆ ಇವತ್ತು ನಾವು ಕೂಡಿದಂಥ ವಿಷಯ ಕನಿಷ್ಠ ವೇತನ. ಕನಿಷ್ಠ ವೇತನ ನಾವು ಯಾವಾಗೋ ತೊಗೋಬೇಕಾಗಿತ್ತು. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಬಲವಿಲ್ಲ ಅಂತೇಳಿ ನಾವು ತಿಳ್ಕೊಂಡಿವಿ. ಹಾಗೇನಿಲ್ಲ, ನಾವೆಲ್ಲರೂ ಒಗ್ಗಟ್ಟಿದ್ವಿ, ಬಲ ಐತಿ. ಏನೋ ಒಂದು ಸ್ವಲ್ಪ ಜಿಗುಪ್ಸೆ, ಅದನ್ನೆಲ್ಲ ಬದಿಗೊತ್ತಿ ಬರಲು ದಿನಗಳೇ ನಾವು ಕನಿಷ್ಠ ವೇತನ ತೊಗೋತೀವಿ ಅಂತೇಳಿ 12 ಮಾತುಗಳು ಮುಗಿಸ್ತೀವಿ. ಜಿಲ್ಲಾಧ್ಯಕ್ಷರು ಅಯ್ಯನಗೌಡ ಭಾಗ್ಯವಾಡಿ. ಮನವಿ ನೇರವಾಗಿ ಸರ್ಕಾರಕ್ಕೆ ರೀ, ಮಾನ್ಯ ಸಿದ್ದರಾಮಯ್ಯರಲ್ಲಿ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಲ್ಲಿ ಒಂದೇ ವಿನಂತಿ ಐತ್ರಿ. ತಾವೆಲ್ಲ ಮಾಡುವ ಯೋಜನೆಗಳನ್ನ ನೇರವಾಗಿ ಅವರ ಮನೆಗೆ ಮುಟ್ಟುವ ಕೆಲಸವನ್ನು ನಾವು ಮಾಡ್ತೀವಿ. ಪಂಚಾಯತಿ ನೌಕರರು ದಯವಿಟ್ಟು ನಮ್ಮ ಕುಟುಂಬ ನಡೆಯಷ್ಟು ಕನಿಷ್ಠ ವೇತನ ನಮಗೆ ಕೊಡ್ರಿ ಅಂತ ಅನ್ನೋದು ಒಂದೇ ಮನವಿ ರೀ, ಅಷ್ಟೇ. ಹೆಸರು ರೀ? ನನ್ನ ಹೆಸರು ಬಸವರಾಜ್ ಜೊಲ್ಲೆರಿ, ತಿಕೋಟ ತಾಲೂಕು, ಬಿಲ್ ಕಲೆಕ್ಟರ್. ಸಲ್ಲಿಸಕ ಮನೆಯೊಳಗೆ ಏನು ವಿಷಯ ಹೇಳ್ತೇವೆ ಓದಿ ತಾವೆಲ್ಲ ಕೇಳಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ CSU 2025 ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾಧಿಕಾರಿ, ಕಾರ್ಮಿಕ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವೇನಪ್ಪ ಅಂತಂದ್ರೆ ಮನವಿ ಸಲ್ಲಿಸ್ತೀವಿ. ಇವತ್ತು ಅದೇ ಪ್ರಕಾರ ವಿಜಯಪುರ ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಸಮಿತಿಯಿಂದ ನಿಮಗೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಕಾರ್ಮಿಕ ಸಚಿವರಿಗೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಚಿವರು ನಿಮ್ಮ ಮುಖಾಂತರ ಮನವಿ ಸಲ್ಲಿಸ್ತೀವಿ. ಬಂದೇನೋ ನೋಡ್ರಿ, ಅವ್ರ ಹೊಟ್ಟೆನೇ ಬರ್ತದೆ. ಔಟ್ಸೋರ್ಸ್ ಡಾಟಾ ಎಂಟ್ರಿ ಎಷ್ಟು ಐತದ ಎಲ್ಲ ಔಟ್ಸೋರ್ಸ್ ಸ್ಯಾಲ್ರಿ ಯಾವ ಕೊಡ್ತಿದ್ದಾರೆ ಅವರು ಬೇಸ್ಡ್ ಆನ್ ದಿ ಬೇಸ್ಡ್ ಆನ್ ದಿ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ನಾವು ಅದ್ರ ಪ್ರಕಾರ ಕೊಡಬೇಕು ಅಂತ ನೀವು ಕೇಳ್ತಿದ್ದೀರಿ. ಏನು ಕೊಡ್ತಿದ್ದಾರೆ ಸ್ಯಾಲ್ರಿ? ಹೊಸದಾಗಿ ಆಗಿರುವಂಥದ್ದನ್ನು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ನೌಕರರ ಸಂಘ CITU ಸಂಯೋಜಿತ ವಿಜಯಪುರ ಜಿಲ್ಲಾ ಸಮಿತಿಯವರು ನಮಗೆ ಒಂದು ಮನವಿ
ಮನವಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಸಲ್ಲಿಸಲಿಕ್ಕೆ ಅಂತೇಳಿ. ಸೊ ಈಗಾಗಲೇ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಕನಿಷ್ಠ ವೇತನವನ್ನು ಏನು ಕೊಡಬೇಕು ಅನ್ನೋದನ್ನು ನಿಗದಿಪಡಿಸಿದೆ. ಸೊ ಸರ್ಕಾರದಿಂದ ಮಿನಿಮಮ್ ವೇಜ್ ಏನು ಫಿಕ್ಸೇಷನ್ ಆಗಬೇಕಾಗಿದೆ ಅದನ್ನು ಕೊಡ್ತಿದ್ದಾರೆ. ಆದರೆ ತಾವು ಹೇಳ್ತಿರುವುದು ಏನು ಅಂತಂದರೆ ಏಪ್ರಿಲ್ನಲ್ಲಿ ನಮಗೆ ಹೊಸ ವೇಜು ವಿಡಿ ಏನಾಗಿರುತ್ತೋ ಅದು ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನುವಂಥದ್ದನ್ನು. ಸೊ ಸಂಬಂಧಪಟ್ಟ ಇಂಥ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ನಮ್ಮ ಇಲಾಖೆ ಮೂಲಕ ಪತ್ರವನ್ನು ಬರೆದು ಏಪ್ರಿಲ್ನಲ್ಲಿ ಏನು ಸರ್ಕಾರ ನಮ್ಮ ಕಾರ್ಮಿಕ ಇಲಾಖೆ ಹೊರಡಿಸಿದಂಥ ಮಿನಿಮಮ್ ವೇಜ್ ಏನಿದೆ ಅದನ್ನು ತಮಗೆಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪತ್ರಗಳನ್ನು ಕೂಡ ಬರೀತೀವಿ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ಮಾನ್ಯ ಮೂಲಕ ಕೂಡ ತಮ್ಮ ಎಲ್ಲ ಸಂಬಂಧಪಟ್ಟ ಪಂಚಾಯಿತಿಗಳಿಗೆ ಕೇಳಿಕೆ ನಾನು ಪತ್ರಗಳನ್ನು ಬರೀತೀನಿ ಅಂತ ಹೇಳ್ತೀನಿ. ಸೊ ಮತ್ತು ತಮಗೆಲ್ಲರಿಗೂ ಕೂಡ ಕನಿಷ್ಠ ವೇತನ ಸಿಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಸೆ ಆಗಿರ್ತದೆ. ಹಾಗಾಗಿ ತಮ್ಮ ಈ ದಿನಗಳಲ್ಲಿ ನಾವು ಮಾನ್ಯ ಕಾರ್ಮಿಕ ಸಚಿವರಿಗೆ ಮಾನ್ಯ ನಮ್ಮ ಮೇಲಾಧಿಕಾರಿಗಳು ಕೂಡ ಈ ಮನವಿ ಪತ್ರವನ್ನು ಸಲ್ಲಿಸ್ತೀವಿ.